ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SBI ಪ್ಲಾಟಿನಮ್ ಜೂಬ್ಲಿ ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ SBI ಪ್ಲಾಟಿನಮ್ ಜೂಬ್ಲಿ ಆಶಾ ಸ್ಕಾಲರ್ಶಿಪ್ಗೆ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇದರ ಮಾಹಿತಿ ತಿಳ್ಕೊಬೇಕಂತಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋನ ಐ ಬಟನ್ ಕೊಟ್ಟಿರ್ತೀನಿ. ಆ ಐ ಬಟನ್ ಅಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಆ ವಿಡಿಯೋದಿಂದ ಹೆಚ್ಚಿನ ಮಾಹಿತಿನ ಪಡಿಬಹುದು ನೀವು. ಇಲ್ಲಿ ಏನಿಲ್ಲ, ಈ ತರ ಪೇಜ್ ಓಪನ್ ಆದಾಗ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಯಾವ ಒಂದು ಡಿಗ್ರಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ನೋಡ್ಕೋಬೇಕು. ಡಿಗ್ರಿಗೆ ಅಪ್ಲೈ ಮಾಡ್ತಿದ್ದೀರಾ ಅಥವಾ ಸ್ಟೂಡೆಂಟ್ ಅಪ್ಲೈ ಮಾಡ್ತಿದ್ದೀರಾ ಅಥವಾ PG ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಿದ್ದೀರಾ ಅಂತಂದು ಇವೆಲ್ಲ ನೀವು ಯಾರು ಅಪ್ಲೈ ಮಾಡ್ತಿದ್ದೀರಾ ಇಲ್ಲಿ ನೋಡ್ಕೋಬೇಕು. ಇಲ್ಲಿ IIT ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ಅಪ್ಲೈ ನೋ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಗ್ರಾಜ್ಯುಯೇಟ್ ಸ್ಟೂಡೆಂಟ್ನ ಸ್ಕಾಲರ್ಶಿಪ್ನ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಏನಂತಂದ್ರೆ ಆ, ಇಲ್ಲಿ ಡೆಡ್ ಲೈನ್ ಬಂದ್ಬಿಟ್ಟು 15 ನವೆಂಬರ್ 2025 ಅಂತಿದೆ. ನೀವು ಬೇಕಾದ್ರೆ ಡೀಟೇಲ್ಸ್ ನ ವ್ಯೂ ಡೀಟೇಲ್ಸ್ ಅಂತ ಕೊಟ್ರೆ ಇಲ್ಲಿ ಡೀಟೇಲ್ಸ್ನೆಲ್ಲ ಮತ್ತೊಂದ್ಸತಿ ಎಲಿಜಿಬಿಲಿಟಿ ಮೀಟ್ ಆಗುತ್ತೋ ಇಲ್ವೋ ಅಂತ ಮತ್ತೊಂದ್ಸತಿ ನೋಡ್ಕೋಬಹುದು. ನಾನು ಎಲ್ಲ ತಿಳ್ಕೊಂಡಿದ್ದೇನೆ. ಈಗ ಏನಿಲ್ಲ, ಅಪ್ಲೈ ನೌ ಅಂತ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಅಪ್ಲೈ ನೌ ಅಂತ ಕೊಟ್ಟಾಗ ನೀವು ಫಸ್ಟ್ ಟೈಮ್ ಈ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ದೀರಿ ಅಂತಂದ್ರೆ ರಿಜಿಸ್ಟ್ರೇಷನ್ ನ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ನಾಟ್ ರಿಜಿಸ್ಟರ್ಡ್ ಎಟ್ ಅಂತ ಕೇಳ್ತಿದೆ. ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಅಂತದೆ. ಇದ್ರ ಮೇಲೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಿಲ್ಲ, ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಮೊಬೈಲ್ ನಂಬರು, ಪಾಸ್ವರ್ಡು, ಮತ್ತೊಂದ್ಸತಿ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ನ ಟೈಪ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಇಲ್ಲಿ ಸೈನ್ ಅಪ್ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ಏನಂದ್ರೆ ನೀವು ಸೈನ್ ಅಪ್ ಮಾಡಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೀವೇನಾದ್ರೂ ರಿಜಿಸ್ಟ್ರೇಷನ್ ನ ಮಾಡಿದಿದ್ರೆ ಇಲ್ಲಿ ಲಾಗಿನ್ ಅಂತ ಇಲ್ಲಿದೆ. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಜಸ್ಟ್ ಏನಿಲ್ಲ, ಲಾಗಿನ್ ಕೊಡ್ಬೇಕಾಗತ್ತೆ. ನಾನು ಇನ್ನೊಂದು ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹೆಂಗೆ ರಿಜಿಸ್ಟ್ರೇಷನ್ ಮಾಡೋದು ಅಂತ ಒಂದು ವಿಡಿಯೋ ನ ಐ ಬಟನ್ ಕೊಟ್ಟಿರ್ತೀನಿ, ವಿಡಿಯೋ ಲಿಂಕ್ ನ. ಅಲ್ಲೂ ನೀವು ನೋಡ್ಕೋ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಏನಂತಂದ್ರೆ ಐ ಬಟನ್ ವಿಡಿಯೋದಲ್ಲಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ರಿಜಿಸ್ಟ್ರೇಷನ್ ಮಾಡೋದಂತ ಕೊಟ್ಟಿದ್ದೀನಿ. ಇಲ್ಲಿ ಏನಿಲ್ಲ, ನಾನು ಮೊಬೈಲ್ ನಂಬರ್ ಹಾಕ್ತೀನಿ, ಇಲ್ಲಿ ಪಾಸ್ವರ್ಡ್ ಹಾಕ್ತೀನಿ, ಲಾಗಿನ್ ಕೊಡ್ತೀನಿ. ಅಪ್ ಮಾಡಿದಾಗ ಈ ತರ ತೋರಿಸ್ತಾ ಹೋಗುತ್ತೆ ನಿಮ್ ಪೇಜು. ಇಲ್ಲಿ ಏನಿಲ್ಲ, ಜಸ್ಟ್ ನೀವು ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಮೀಟ್ ಆಗ್ತಿರಲ್ಲ ಮತ್ತೊಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ರಿ, ಇಂಡಿಯನ್ ನ್ಯಾಷನಲ್ ಆಗಿರ್ಬೇಕಾಗತ್ತೆ. ನೀವು ಯಾವ ಅಂಡರ್ ಗ್ರಾಜುಯೇಟ್ ಕೋರ್ಸ್ ನ ಯಾವುದೇ ವರ್ಷದಲ್ಲಿ ಓದ್ತಿದ್ರು ಅಪ್ಲೈ ಮಾಡಬಹುದು. ಏನಂತಂದ್ರೆ ನಿಮ್ಮ ಕಾಲೇಜ್ NIRF ರ್ಯಾಂಕಿಂಗ್ಸ್ ನಲ್ಲಿ ಲಿಸ್ಟ್ ಆಗಿರಬೇಕು, ಆಯ್ತಾ. ಮತ್ತೇನಂತಂದ್ರೆ ನಾನು ಹೇಳ್ದಂಗೆ NAC ಅಕ್ರಿಡಿಟೆಡ್ ಕಾಲೇಜಸ್ ಇದ್ರೂ ನೀವು ಅಪ್ಲೈ ಮಾಡ್ಬೋದು. ಬಹಳಷ್ಟು ಕಾಲೇಜ್ ನೀವು ಏನು ಓದ್ತಿರ್ತಿದ್ರಲ್ಲ, ಯೂನಿವರ್ಸಿಟಿ ಅಥವಾ ಕಾಲೇಜುಗಳು ಏನಂತಂದ್ರೆ NAC ಅಕ್ರಿಡಿಟೆಡ್ ಇರ್ತವೆ. ಅಂತವು ಅಂತಂದ್ರೆ ಅಂತವ್ರು ಅಪ್ಲೈ ಮಾಡ್ಬೋದು. ಇಲ್ಲೆಲ್ಲ ನೋಡಬಹುದು ನೀವು. ಇಲ್ಲಿ ನೋಡ್ರಿ, ಇಲ್ಲಿ ಬಂದಿದೆ, ಇಲ್ಲಿ NAC ರೇಟಿಂಗ್ A ಅಂತಂದು ಅಬಕ್ರಿಡೇಷನ್ ವಿಲ್ ಬಿ ಕನ್ಸಿಡರ್ಡ್ ಅಂತ ಇದೆ. ಇಲ್ಲಿ ಫಿಮೇಲ್ಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾರೆ. SC/ST ನವರಿಗೆ 25%, SC/ST ನವರಿಗೆ. ಮತ್ತೆ ಏನಂತಂದ್ರೆ ಅವ್ರಿಗೆ ಮಾರ್ಕ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ SC/ST ಕ್ಯಾಂಡಿಡೇಟ್ಸ್ಗೆ. ನಾನು ಇಲ್ಲಿ ಏನಿಲ್ಲ, ಬಂದು ಸ್ಟಾರ್ಟ್ ಅಪ್ಲಿಕೇಶನ್ ಕೊಡ್ತೇನೆ. ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಟ್ಟಾಗ ಈ ತರ ಡೈರೆಕ್ಟ್ ಈ ತರ ಪೇಜ್ ಬರ್ತಾ ಹೋಗುತ್ತೆ ನನಗೆ. ಇಲ್ಲಿ ಏನಿಲ್ಲ, ನಾವು ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮ್ ರಿಜಿಸ್ಟ್ರೇಷನ್ ಮಾಡಿರ್ತೀವಲ್ಲ, ಹಂಗಾಗಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಮೊಬೈಲ್ ನಂಬರು, ಇಲ್ಲಿ ಅಲ್ಟರ್ನೇಟ್ ಮೊಬೈಲ್ ಒಂದು ತುಂಬಬೇಕು, ವಾಟ್ಸ್ಆಪ್ ನಂಬರ್ನ ಒಂದು ತುಂಬಬೇಕು. ಇಲ್ಲಿ ಡೇಟ್ ಆಫ್ ಬರ್ತ್, ಜೆಂಡರ್ ಯಾವುದು, ಕ್ಯಾಟಗರಿ ಯಾವುದು, ಮತ್ತೆ ಆಧಾರ್ ಕಾರ್ಡ್ ಎಲ್ಲ ವೆರಿಫೈಡ್ ಆಗಿದೆ. ಅದು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಹೇಗಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಪಾರ ID ಇದ್ರೆ ಅಪಾರ ID, ಆನ್ಯುವಲ್ ಫ್ಯಾಮಿಲಿ ಇನ್ಕಮ್, ನೀವು ಡಿಫ್ರೆಂಟ್ಲಿ ಏಬಲ್ಡ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲ. ಇಲ್ಲಿ ಪೇರೆಂಟಲ್ ಸ್ಟೇಟಸ್, ಸಿಂಗಲ್ ಪೇರೆಂಟ್ಸ್ ಅಲೈವ್, ನೀವು ಒಬ್ಬರೇ ಒಬ್ರು ಪೇರೆಂಟ್ ಇದ್ರೆ ಸಿಂಗಲ್ ಪೇರೆಂಟ್ ಅಲೈವ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಆರ್ಫನ್ ಇದ್ರೆ ಆರ್ಫನ್ ಅಂತ ಸೆಲೆಕ್ಟ್ ಮಾಡಿ. ಬೋತ್ ಪೇರೆಂಟ್ಸ್ ಅಲೈವ್, ಇಬ್ರು. ಇಲ್ಲಿ ನಂಬರ್ ಆಫ್ ಸಿಬ್ಲಿಂಗ್ಸ್, ಅಣ್ಣ ತಂಗಿಯರು ಅಕ್ಕ ತಂಗಿಯರು ಎಷ್ಟಿದ್ದಾರೆ ಅಂತಂದು ಸೆಲೆಕ್ಟ್ ಮಾಡೋಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್, ನೀವು ಪರ್ಮನೆಂಟ್ ಅಡ್ರೆಸ್ ನ ಟೈಪ್ ಮಾಡ್ಬೇಕಾಗತ್ತೆ. ಯಾವ ಒಂದು ಊರು, ಯಾವ ಸ್ಟೇಟು, ಯಾವ ಡಿಸ್ಟ್ರಿಕ್ಟ್ ಅಂತಂದು, ಇಲ್ಲಿ ಸಿಟಿ ಯಾವುದು, ಪಿನ್ ಕೋಡ್ ಯಾವುದು, ಹೌಸ್ ಟೈಪ್ ರೆಂಟಾ ಓನ್ಡಾ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡೋಕಾಗತ್ತೆ. ಇಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ಸು
ಮತ್ತೆ ಪರ್ಮನೆಂಟ್ ಅಡ್ರೆಸ್ ಸೇಮು, ಕರೆಸ್ಪಾಂಡೆನ್ಸ್ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲಿ ಸೇಮ್ ಆಸ್ ಪ್ರೆಸೆಂಟ್ ಪರ್ಮನೆಂಟ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಎಲ್ಲ ಡೀಟೇಲ್ ಆಟೋಮೆಟಿಕ್ ಆಗಿ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಕೊಡ್ಬೇಕಾಗತ್ತೆ. ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಕೊಡ್ಬೇಕತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ನೀವು ಎಜುಕೇಶನಲ್ ಡೀಟೇಲ್ಸ್ ನ ತುಂಬಬೇಕು, ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ನ, ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು, ರೆಫರೆನ್ಸ್ ನ ಅಪ್ಲೋಡ್ ಮಾಡಕತ್ತೆ, ಬ್ಯಾಂಕ್ ಡೀಟೇಲ್ ನ ಅಪ್ಲೋಡ್ ಮಾಡ್ಬೇಕತ್ತೆ, ಮೋರ್ ಅಬೌಟ್ ಯುವರ್ ಸೆಲ್ಫ್ ನ ತುಂಬಬೇಕಾಗತ್ತೆ. ಇಲ್ಲಿ ಪ್ರೆಸೆಂಟ್ ಕ್ಲಾಸ್ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿದ್ರೆ ಪೆಂಡಿಂಗ್ ಅಂತ ಇದೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಾಸ್ 10 ಡೀಟೇಲ್ಸ್ ನೆಲ್ಲ ತುಂಬ್ಕೊಂತ ಹೋಗ್ಬೇಕಾಗತ್ತೆ ನೀವು. ಇಲ್ಲಿ ಅಕಾಡೆಮಿಕ್ ಡೀಟೇಲ್ ಕ್ಲಾಸ್ 10 ಯಾವ್ದು ಒಂದು ಬೋರ್ಡ್ ಇಂದ ಮಾಡಿದೀರಾ ಅಂತಂದು ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಬೇಕು. ಕರ್ನಾಟಕ ಬೋರ್ಡ್, ಯಾವ ಬೋರ್ಡ್ ಇಂದ ಓದಿದೀರಾ, ಸ್ಕೂಲ್ ಟೈಪ್ ಯಾವ ತರ, ಗೌರ್ಮೆಂಟ್ ಓದಿದೀರಾ, ಗೌರ್ಮೆಂಟ್ ಏಡೆಡ್ ಅಥವಾ ಪ್ರೈವೇಟ್ ಅಲ್ಲಿ ಓದಿದೀರಾ, 10th ಸ್ಟೇಟ್ ಅಲ್ಲಿ 10th ಯಾವ ಸ್ಟೇಟ್ ಅಲ್ಲಿ ಓದಿದೀರಾ, ಡಿಸ್ಟ್ರಿಕ್ಟ್ ಯಾವ್ದಲ್ಲಿ ಓದಿದೀರಾ, ಸ್ಕೂಲ್ ನೇಮ್ ಏನು, ಪಾಸಿಂಗ್ ಇಯರ್ ಯಾವ್ದು, ರೋಲ್ ನಂಬರ್ ಯಾವ್ದು, ಇವನ್ ತುಂಬಬೇಕಾಗತ್ತೆ. ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಪ್ರಕಾರ ಬಂದಿದೆನಾ ಅಥವಾ ಸಿಜಿಪಿ ಪ್ರಕಾರ ಬಂದಿದೆನಾ ಅಂತ ಇಲ್ಲಿ ತುಂಬಬೇಕಾಗತ್ತೆ. ಮಾರ್ಕ್ಸ್ ಎಷ್ಟು ಬಂದಿದೆ, ಟೋಟಲ್ ಎಷ್ಟು ಮಾರ್ಕ್ಸ್ ಅಂತ ತುಂಬಿ ಸೇವ್ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಅದೇ ತರ ಕ್ಲಾಸ್ 12 ಡೀಟೇಲ್ಸ್ ಬಗ್ಗೆ, ಈ ಕ್ಲಾಸ್ 12 ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಯಾವ ಒಂದು ಬೋರ್ಡ್ ಇಂದ ಅಂತಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. 12th ಸ್ಟ್ರೀಮ್ ಸೈನ್ಸ್ ಓದಿದ್ರಾ, ಕಾಮರ್ಸ್ ಓದಿದ್ರಾ, ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸ್ಕೂಲ್ ಟೈಪ್ ಗೌರ್ಮೆಂಟ್ ಪ್ರೈವೇಟ್ ಅಂತಂದು, 12th ಸ್ಟೇಟ್ ಇದೇ ತರ ಯಾವ ಒಂದು ಸ್ಟೇಟ್ ಇಂದ ಓದ್ತಿದ್ದೀರಾ, ಡಿಸ್ಟ್ರಿಕ್ಟ್ ಯಾವುದು, ಸ್ಕೂಲ್ ನೇಮು, ಪಾಸಿಂಗ್ ಇಯರ್, ಬೋರ್ಡ್ ರೋಲ್ ನಂಬರು, ಮಾರ್ಕ್ಸ್ ಎಷ್ಟಕ್ಕೆ ಎಷ್ಟು ಪಡೆದಿದ್ದೀರಾ ಅಂತಂದು ಇದ್ರಲ್ಲಿ ತುಂಬಬೇಕತ್ತೆ. ಟೋಟಲ್ ಮಾರ್ಕ್ಸ್ ಎಷ್ಟು ಪಡೆದಿದ್ದೀರಾ ಅಂತಂದು ನೆಕ್ಸ್ಟ್ ಸೇವ್ ಕೊಡ್ಬೇಕತ್ತೆ. ಅದೇ ತರ ಗ್ರಾಜುಯೇಷನ್ ನ ಇಲ್ಲಿ ನೀವು ಯಾವ ಒಂದು ಗ್ರಾಜುಯೇಷನ್ ಡಿಗ್ರಿ ಯಾವುದು, ಗ್ರಾಜುಯೇಷನ್ ಕೋರ್ಸ್ ಡ್ಯೂರೇಷನ್ ಯಾವುದು, ಇನ್ಸ್ಟಿಟ್ಯೂಟ್ ಟೈಪ್ ಯಾವುದು, ಅಕಾಡೆಮಿಕ್ ಇಯರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಓದ್ತಿದ್ರ, ಥರ್ಡ್ ಇಯರ್, ನಾನು ಹೇಳ್ದಂಗೆ ಈ ಸ್ಕಾಲರ್ಶಿಪ್ ನ ಯಾವುದೇ ಒಂದಲ್ಲಿ ಇಯರ್ ಅಲ್ಲಿ ಓದಿದ್ರು ನೀವು ಅಪ್ಲೈ ಮಾಡ್ಬೋದು. 4th 5th ಇಂಜಿನಿಯರಿಂಗ್ ನವರು ಅಪ್ಲೈ ಮಾಡ್ಬೋದು. ಸೆಮಿಸ್ಟರ್ ಯಾವುದು ಅದ್ರಾಗ ಮತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬೇಕತ್ತೆ. ಇಲ್ಲಿ ಡೀನ್ ನಿಮ್ಮ ನೇಮು, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಗ್ರಾಜುಯೇಷನ್ ಡಿಸ್ಟ್ರಿಕ್ಟ್, ಗ್ರಾಜುಯೇಷನ್ ಇನ್ಸ್ಟಿಟ್ಯೂಟ್ ನೇಮು, ಇಲ್ಲಿ IIT ನಾನು ಹೇಳ್ದಂಗೆ IIT NIRF ಇಂದ ಬಂದಿರೋದಿದ್ರೆ ನಿಮ್ಮ ಕಾಲೇಜ್ ಲಿಸ್ಟಿಂಗ್ ಆಗಿರುತ್ತೆ. ಇಲ್ಲಿ ತುಂಬಬೇಕಾಗತ್ತೆ ನೀವು. ಇಲ್ಲಿ ಸಪೋಸ್ ನಾನು ಇಲ್ಲಿ BIET ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಯಾವ ಒಂದು ಕಾಲೇಜ್ ಇದೆನಾ ಇಲ್ಲ ನೋಡ್ಕೋಬೇಕಾಗುತ್ತೆ. ಇದ್ರೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ಇಲ್ಲಿ ಅದರ್ಸ್ ಅಂತ ತುಂಬಿದ್ರೆ ನೀವು ಇಲ್ಲಿ ಅದರ್ಸ್ ಅಂತ ಕೊಟ್ಟು ಇನ್ಸ್ಟಿಟ್ಯೂಟ್ ನೇಮು, ಅದರ್ ಇನ್ಸ್ಟಿಟ್ಯೂಟ್ ನೇಮ್, ಟೋಟಲ್ ಇಯರ್ ಫೀ ಅದರ್ ಅಂತ ಸೆಲೆಕ್ಟ್ ಮಾಡಿ. ನೀವು ಬೇಕಾದ್ರೆ ಇಲ್ಲ ಅಂತಂದ್ರೆ ನಿಮ್ಮ ಕಾಲೇಜ್ ಇದರಲ್ಲಿ ಇನ್ಸ್ಟಿಟ್ಯೂಟ್ ಇಮೇಲು, ಇನ್ಸ್ಟಿಟ್ಯೂಟ್ ಫೋನ್ ನಂಬರು, ಕೋರ್ಸ್ ಯಾವುದು, ಮತ್ತೆ ಈ ಅಕಾಡೆಮಿಕ್ ಇಯರ್ ಫೀ, ಮೋಡ್ ಆಫ್ ಸ್ಟಡಿ, ಪಾಸಿಂಗ್ ಇಯರ್, ಯಾವ ಒಂದು ಸ್ಪೆಷಲೈಸೇಷನ್ BSc ಮಾಡ್ತಿದ್ದೀರಾ, ಕಾಮರ್ಸ್ ಮಾಡ್ತಿದ್ದೀರಾ, ಮಾಡ್ತಿದ್ದೀರಾ ಅಂತ ಅದನ್ನ ಕೊಟ್ಟು ಇಲ್ಲಿ ಸೇವ್ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ ನೀವು. ಇಲ್ಲಿ ಪೆಂಡಿಂಗ್ ಅಂತ ಇದೆ ನೋಡಿ, ಇಲ್ಲಿ ಆಡ್ ಫ್ಯಾಮಿಲಿ ಅಂತಂದು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೇಮು, ಮೊಬೈಲ್ ನಂಬರು, ಆನ್ಯುವಲ್ ಇನ್ಕಮ್ ಇಷ್ಟು ಅಂತಂದು, ರಿಲೇಷನ್ ಏನು, ಗಾರ್ಡಿಯನ್ ಇದ್ರೆ ಯಾರು ತಂದೆ ತಾಯಿ ಇಲ್ಲ ಅಂದ್ರೆ ಗಾರ್ಡಿಯನ್ ಸೆಲೆಕ್ಟ್ ಮಾಡಿ, ಅವ್ರ ಇನ್ಕಮ್ ಎಷ್ಟಿದೆ ಅಂತ ಬರೀರಿ. ಇಲ್ಲಿ ತಂದೆ ಇದ್ರೆ ಅವರ ಕ್ವಾಲಿಫಿಕೇಶನ್ ಏನು ಓದಿದ್ದಾರೆ ಅಂತಂದು ಅದನ್ನ, ಆಕ್ಯುಪೇಷನ್ ಏನ್ ಮಾಡ್ತಾರೆ, ಕೆಲಸ ಏನ್ ಮಾಡ್ತಾರೆ ಅಂತ ಕೊಟ್ಟು ನೆಕ್ಸ್ಟ್ ಸೇವ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಅದೇ ತರ ಏನಂತಂದ್ರೆ ಸೇವ್ ಕೊಡ್ಬೇಕತ್ತೆ. ಅದೇ ತರ ನಿಮ್ಮ ಇಲ್ಲಿ ನೋಡ್ರಿ, ಪ್ಲೀಸ್ ಆಡ್ ದ ಡೀಟೇಲ್ಸ್ ಆಫ್ 2 ಫ್ಯಾಮಿಲಿ ಮೆಂಬರ್ಸ್, ಇಬ್ಬರ ಫ್ಯಾಮಿಲಿ ಮೆಂಬರ್ಸ್ ನ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಇಫ್ ದೇರ್ ಈಸ್ ನೋ ಇನ್ಕಮ್ ಫಾರ್ ಎ ಫ್ಯಾಮಿಲಿ, ಸಪೋಸ್ ತಂದೆ ತಾಯಿ ಕೆಲಸ ಮಾಡ್ತಿದ್ರು, ತಂದೆ ಕೆಲಸ ಮಾಡ್ತಿದ್ರೆ ತಂದೆ ಇನ್ಕಮ್ ನ ಬರಿಬೇಕಾಗತ್ತೆ. ತಾಯಿ ಹೌಸ್ ವೈಫ್ ಆಗಿದ್ರಿಂದ ಏನು ಇನ್ಕಮ್ ಇಲ್ಲ ಅಂತಂದ್ರೆ 0 ಅಂತ ಎಂಟರ್ ಮಾಡ್ಬೇಕಾಗತ್ತೆ. ಇದೇ ತರ ತುಂಬಿ ಸೇವ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ನೆಲ್ಲ ಫಿಲ್ ಅಪ್ ಮಾಡಿದಾಗ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಯಾವ ಒಂದು ಫಾರ್ಮೆಟ್ ನಲ್ಲಿ ಇರ್ಬೇಕಂತ ಕೊಟ್ಟಿದ್ದಾರೆ, JPEG ಅಥವಾ PDF ಫಾರ್ಮೆಟ್ ಅಲ್ಲಿ ಇರ್ಬೇಕಾಗತ್ತೆ. 20 KB to 2 MB ಒಳಗಡೆ ಇರ್ಬೇಕಾಗತ್ತೆ ನಿಮ್ಮ ಫೈಲ್ ಸೈಜ್. ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬಂದ್ರೆ ನೀವು JPEG ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ಏನಿಲ್ಲ, ಜಸ್ಟ್ ಬ್ರೌಸ್ ಕೊಡಿ, ಬ್ರೌಸ್ ಕೊಟ್ಟು ನಿಮ್ಮ ಫೋಟೋನ ಅಪ್ಲೋಡ್ ಯಾವ ತರ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅಂತ ಇಲ್ಲ ಕೊಟ್ಟಿದ್ದಾರೆ ನಿಮ್ಗೆ. ಎಕ್ಸಾಂಪಲ್ಸ್ ನ ನೀವು ನೋಡ್ಬೋದು. ಇಲ್ಲಿ ಏನಿಲ್ಲ, ಜಸ್ಟ್ ನೀವು ಇಲ್ಲಿ ಬಂದ್ರೆ ಇಲ್ಲಿ ಈ ತರ ಕ್ಲಿಕ್ ಮಾಡಿದ್ರೆ ನೀವು ಫೋಟೋನ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಬ್ರೌಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಯಾಂಪಲ್ ಬರುತ್ತೆ ನಿಮ್ಗೆ, ಈ ತರ ನೋಡ್ಕೋಬೇಕಾಗತ್ತೆ ಎಲ್ಲ ಕರೆಕ್ಟ್ ಇದೆಯಾ ಇಲ್ಲ ಅಂತಂದು.
ಯಾವ ರೀತಿ ಇದೆ ಅಂತಂದು ಇಲ್ಲಿ ನೋಡ್ಬೇಕಾಗತ್ತೆ. ಇಲ್ಲಿ ಈ ತರ ಬಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಚೂಸ್ ಫೈಲ್ ಅಂತ ಬರುತ್ತೆ. ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಡಾಕ್ಯುಮೆಂಟ್ ಯಾವ್ದ್ರಲ್ಲಿ ಇರುತ್ತೆ ಅದನ್ನ ಓಪನ್ ಕೊಡ್ಬೇಕಾಗತ್ತೆ. ಅಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ನಾನು ಹೇಳ್ದಂಗೆ ಆ ಡಿಸೈರ್ಡ್ ಫಾರ್ಮೇಟ್ ಅಲ್ಲೇ ನೀವು ಅಪ್ಲೋಡ್ ಮಾಡ್ಬೇಕು ಅಂತ ಹೋಗ್ಬೇಕಾಗತ್ತೆ. ಇದೇ ತರ ನೀವು ಐಡೆಂಟಿಟಿ, ಪ್ರೂಫ್ ಆಫ್ ಐಡೆಂಟಿಟಿ, ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಿ. ಇಲ್ಲಿ ನೋಡ್ರಿ, ಅಪ್ಲೋಡ್ ಎ ಕ್ಲಿಯರ್ ಆಧಾರ್ ಕಾರ್ಡು, ಆಧಾರ್ ನಂಬರು, ಆ ಡೇಟ್ ಆಫ್ ಬರ್ತ್ ಕ್ಲಿಯರ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ತರ 10th ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. 10th ಮಾರ್ಕ್ಸ್ ಕಾರ್ಡು ಕ್ಲೀನ್ ಆಗಿ ಕಾಣುವಂತದ್ದಾಗಿ ನಾನು ಹೇಳ್ದಂಗೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಬ್ರೌಸ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಬ್ರೌಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ್ದೋ ಒಂದು ಡಾಕ್ಯುಮೆಂಟ್ ಇದೆ ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. 12th ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಇವೆಲ್ಲ ಮಾರ್ಕ್ಸ್ ಕಾರ್ಡ್, ಹಳೆ ಮಾರ್ಕ್ಸ್ ಕಾರ್ಡ್ ಇದೆಲ್ಲ ಅವೆಲ್ಲ ಒಂದೇ ಸತಿ ಸ್ಕ್ಯಾನ್ ಮಾಡಿ ಇಲ್ಲಿ ಇದ್ರಲ್ಲಿ ಅಪ್ಲೋಡ್ ಮಾಡೋಕ್ಕಾಗತ್ತೆ. ನಿಮ್ಮ ಐ ಡಿ ಕಾರ್ಡ್ ಇದ್ರೆ ಐ ಡಿ ಕಾರ್ಡ್ ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಕಾಲೇಜ್ ಫೀ ರಿಸಿಪ್ಟ್ ನ, ಸ್ಕಾಲರ್ಶಿಪ್ ನ ಫೀ ರಿಸಿಪ್ಟ್ ನ ಅಪ್ಲೋಡ್ ಮಾಡಕತ್ತೆ. ಫೀ ಸ್ಟ್ರಕ್ಚರ್ ಯಾವ ತೀರಿ ತಗೊಂತಾರೆ ಅದನ್ನ ಅಪ್ಲೋಡ್ ಮಾಡಕತ್ತೆ. ಕ್ಯಾನ್ಸಲ್ಡ್ ನಿಮ್ಮ ಎಸ್ ಬಿ ಐ ಬ್ಯಾಂಕ್ ಪಾಸ್ಬುಕ್ ಆಡ್ ಮಾಡ್ರಿ ಅಂತ ಹೇಳಿದಾರೆ. ಎಸ್ ಬಿ ಐ ಬ್ಯಾಂಕ್ ಪಾಸ್ಬುಕ್ ಇದ್ರೆ ಅದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಸ್ ಬಿ ಐ ಸ್ಕಾಲರ್ಶಿಪ್ ಆಗಿದ್ರಿಂದ ಎಸ್ ಬಿ ಐ ಅಕೌಂಟ್ ಇದ್ರೆ ಅಪ್ಲೋಡ್ ಮಾಡ್ಬೇಕತ್ತೆ. ಇಲ್ಲಿ ಅಪ್ಲೋಡ್ ಮಾಡಕತ್ತೆ. ಇಲ್ಲಿ ಫ್ಯಾಮಿಲಿ ಇನ್ಕಮ್ ನ ಅಪ್ಲೋಡ್ ಮಾಡಕತ್ತೆ. ಹೋಮ್ ಪಿಕ್ಚರ್ ನ, ಇಲ್ಲಿ ಹೋಮ್ ಪಿಕ್ಚರ್ ಅಪ್ಲೋಡ್ ಮಾಡ್ರಿ ಅಂತ ಹೇಳಿದಾರೆ. ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತಂದ್ರೆ ನಿಮ್ಮ 4-5 ಕ್ಲಿಯರ್ ಫೋಟೋ, ಫ್ರಂಟ್ ವ್ಯೂ ಇರ್ತಕ್ಕಂಥ ಫೋಟೋ, ಲಿವಿಂಗ್ ಏರಿಯಾ, ಕಿಚನ್, ಬೆಡ್ರೂಮ್, ಮತ್ತೆ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಂತ್ಕೊಂಡು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಯಾವ ತರ ಫೈನಾನ್ಷಿಯಲ್ ಕಂಡೀಷನ್ ಇದೆ ಅಂತಂದು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಆ ಹೋಮ್ ಪಿಕ್ಚರ್ ನ ಅಪ್ಲೋಡ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅದನ್ನು ಕ್ಲೀನ್ ಆಗಿರ್ತಕ್ಕಂಥ ಕಾಪಿನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಎಲ್ಲ ಕ್ಲಿಯರ್ ಆಗಿ ಕಾಣ್ತಿರ್ಬೇಕು ಅದನ್ನು. ಇಲ್ಲಿ ಎಲ್ಲಾನು ನೀವು ಫೀಲ್ಡ್ ನ ಎಲ್ಲಾ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಒಂದೇ ಸತಿ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಬಿಡಿ. ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡಿದಂಗೆ 2 MB to 20 KB ಒಳಗಡೆ ಕರೆಕ್ಟ್ ಆಗಿ PDF ನ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು. ಇಲ್ಲಿ ರೆಫರೆನ್ಸಸ್ ಇದೆ. ಇಲ್ಲಿ ರೆಫರೆನ್ಸಸ್ ಬಂದು ಯಾವ ಆಡ್ ರೆಫರೆನ್ಸ್ ಅಂತ ಕೊಟ್ಟು ನಿಮ್ಗೆ ಯಾವ ರೀತಿ ಸ್ಕಾಲರ್ಶಿಪ್ ನ ಬಗ್ಗೆ ತಿಳಿತು ಅಂತಂದು ಇಲ್ಲಿ ರೆಫರೆನ್ಸ್ ಕೊಡ್ರಿ ಅಂತ ಕೇಳ್ತಿದೆ. ಇಲ್ಲಿ ನೇಮು, ಇಲ್ಲಿ ನೇಮ್ ನ ತುಂಬಬೇಕತ್ತೆ. ಮೊಬೈಲ್ ನಂಬರ್, ಅವರು ಯಾರಾದ್ರು ಒಂದು ರಿಲೇಷನ್, ನಿಮ್ಮ ಡೀನೋ HOD ಯಾರು, ಯಾರ್ದಾದ್ರು ಒಂದು ಮೊಬೈಲ್ ನಂಬರ್ ನ ರೆಫರೆನ್ಸ್ ಕೊಟ್ಟಿರಿ. ಜಸ್ಟ್ ಸೇವ್ ಕೊಡಿ ಅಷ್ಟೇ. ಇಲ್ಲಿ ಸೇವ್ ಕೊಟ್ಟಾದ ತಕ್ಷಣ ಇಲ್ಲಿ ಯಾವ ರೆಫರೆನ್ಸ್ ನ ಮಿನಿಮಮ್ 2 ರೆಫರೆನ್ಸ್ ನ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಅದೇ ತರ ನೇಮು, ಮೊಬೈಲ್ ನಂಬರು, ರಿಲೇಷನ್ ಏನು NGO, ಪ್ಲೇಸ್ಮೆಂಟ್ ಆಫೀಸರ್, HOD ನ ಯಾರ್ದೋ ಒಂದು ಇಬ್ರದ್ ನಂಬರ್ ನ, ನಿಮ್ ಲೆಕ್ಚರರ್ದು ಯಾರ್ದೋ ಒಂದು ನಂಬರ್ ಕೊಡಿ. ಇಲ್ಲಿ ನೆಕ್ಸ್ಟ್ ಸೇವ್ ಕೊಡ್ಬೇಕಾಗತ್ತೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ನ ಎಲ್ಲ ತುಂಬಬೇಕಾಗತ್ತೆ. ಆಡ್ ಬ್ಯಾಂಕ್ ಡೀಟೇಲ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರು, IFSC ಕೋಡ್ ನ ಟೈಪ್ ಮಾಡಕತ್ತೆ. ಬ್ಯಾಂಕ್ ನೇಮು, ಬ್ರಾಂಚ್ ನೇಮು. ನಾನು ಇಲ್ಲಿ ಏನು SBI ಬ್ಯಾಂಕ್ ಪಾಸ್ಬುಕ್ ನ ಡೀಟೇಲ್ಸ್ ನ ಕೇಳ್ತಿದ್ರೆ ಹಾಗೆ SBI ಅಕೌಂಟ್ ಡೀಟೇಲ್ಸ್ ನೇ ನಿಮ್ದು ಸೇವ್ ಕೊಡಿ. ಇಲ್ಲಿ ಎಲ್ಲ ಡೀಟೇಲ್ಸ್ ನೆಲ್ಲ ತುಂಬಿ ಸೇವ್ ಕೊಡ್ಬೇಕಾಗತ್ತೆ. ಇಲ್ಲಿ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತಿದೆ. ಇಲ್ಲಿ ಏನ್ ಮಾಡ್ತಾರಂತಂದ್ರೆ ಇಲ್ಲಿ ಏನೇನ್ ತುಂಬಬೇಕಂತ ನಿಮ್ಗೆ ಬರ್ತಾಗುತ್ತೆ. ಇಲ್ಲಿ ನೋಡ್ರಿ, ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಒಂದು ಸಣ್ಣದಾಗಿ ಮಾಹಿತಿನ ಕೊಡ್ತಾ ಹೋಗ್ಬೇಕಾಗುತ್ತೆ, ಟೈಪ್ ಮಾಡ್ಕೊಂತ ಹೋಗುತ್ತೆ. ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಸ್ಟ್ರೆಂತ್ಸ್ ಏನು, ಕ್ವಾಲಿಟೀಸ್ ಏನು, ಅಚೀವ್ಮೆಂಟ್ಸ್ ಬಗ್ಗೆ ಒಂದು ಪ್ಯಾರಾನ ಎಷ್ಟೋ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಅವಾರ್ಡೆಡ್ ಇದ್ರೆ ನೀವು ಸ್ಕಾಲರ್ಶಿಪ್ ಹಣ ಸಿಕ್ಕರೆ ನೀವು ಯಾವ ರೀತಿ ಉಪಯೋಗ ಪಡ್ಕೊಂತೀರಾ ಅಂತ ಒಂದು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಸ್ಕೂಲ್ ಟ್ಯೂಷನ್ ಫೀನ ಕಟ್ತೀರಾ, ಅಥವಾ ಸ್ಟೇಷನರಿ ತಗೊಂತೀರಾ, ಅಥವಾ ಬುಕ್ಸ್ ನ, ಯೂನಿಫಾರ್ಮ್ ನ, ಅಥವಾ ಕೋಚಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ನ ತಗೊಂತೀರಾ ಅಂತಂದು ಕೇಳ್ತಿದೆ. ಇಲ್ಲಿ ನಿಮ್ಮ ಪರ್ಸೆಂಟೇಜ್, ನಿಮ್ಮ ಕ್ಲಾಸ್ 12th ಪರ್ಸೆಂಟೇಜ್ ಅಲ್ಲಿ ಎಷ್ಟು, ಹೋದ ವರ್ಷದಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ನಿಮ್ಮ ಯಾವ್ದಾದ್ರು ಹೋದ ವರ್ಷದಲ್ಲಿ, ಹಿಂದಿನ ವರ್ಷದಲ್ಲಿ ನಿಮ್ಗೆ ಏನಾದ್ರು SBI ಇಂದ ಸ್ಕಾಲರ್ಶಿಪ್ ಸಿಕ್ಕಿದೆನಾ ಅಂತಂದು ಇಲ್ಲಿ ಎಸ್ ನೋ ಅಂತ ಸೆಲೆಕ್ಟ್ ಮಾಡೋಗುತ್ತೆ. ಇಲ್ಲಿ ನಿಮ್ಮ ಬಂದಿದ್ದಿದ್ರೆ ಯಾವ ವರ್ಷದಲ್ಲಿ ಬಂದಿದೆ, ನೀವು ಯಾವ್ದಾದ್ರು ಬೇರೆ ಗೌರ್ಮೆಂಟ್, ಹ್ಯಾವ್ ಯು ರಿಸೀವ್ಡ್ ಎನಿ ಗೌರ್ಮೆಂಟ್ ಆರ್ ಪ್ರೈವೇಟ್ ಸ್ಕಾಲರ್ಶಿಪ್, ಬೇರೆ ಯಾವ್ದೇ ಸ್ಕಾಲರ್ಶಿಪ್ ಬಂದಿದೆನಾ ಅಂತಂದು ಕೇಳ್ತಿದ್ವಿ. ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೀವು ನೇಮ್ ಎಷ್ಟು ಸ್ಕಾಲರ್ಶಿಪ್ ಬಂದಿದೆ, ಎಸ್ ಅಂತಿದ್ರೆ ಎಷ್ಟು ಸ್ಕಾಲರ್ಶಿಪ್ ಬಂದಿದೆ, ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ಏನು ತುಂಬುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ SBI ಅಕೌಂಟ್ ಅಂತ ಇದೇನಾ ಅಂತ ಕೇಳ್ತಿದೆ. ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಫ್ ನೋ, ವಿಲ್ಲಿಂಗ್ ಟು ಓಪನ್ SBI ಅಕೌಂಟ್, ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಿದೆ. ಎಸ್ ನೋನಾ, ನಾಟ್ ಅಪ್ಲಿಕಬಲ್ ಅನ್ನ. ಹೌ ಡಿಡ್ ಯು ಗೆಟ್ ಯು ನೋ ಅಬೌಟ್ ದಿಸ್ ಸ್ಕಾಲರ್ಶಿಪ್ ಅಂತ ಕೇಳ್ತಿದೆ. ಇಲ್ಲಿ ನಿಮ್ಗೆ ಯೂಟ್ಯೂಬ್ ಇಂದ ಗೊತ್ತಾದ್ರೆ ಸೋಷಿಯಲ್ ಮೀಡಿಯಾ ಅಂತ ಸೆಲೆಕ್ಟ್ ಮಾಡಿ, ಸೇವ್ ಅಂಡ್ ಕಂಟಿನ್ಯೂ. ಇಲ್ಲ ವೆಬ್ಸೈಟ್ ಇಂದ ಗೊತ್ತಾಯ್ತಾ,
ನ್ಯೂಸ್ ಪೇಪರ್ ಇಂದ ಗೊತ್ತಾಯ್ತಾ, ಎಸ್ ಬಿ ಐ ಬ್ಯಾಂಕ್ ಬ್ರಾಂಚಸ್ ಇಂದ ಗೊತ್ತಾಯ್ತಾ, ಎನ್ ಜಿ ಒ ಇಂದ ಗೊತ್ತಾಯ್ತಾ ಅಂತಂದು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಕೊಡ್ಬೇಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಎಲ್ಲಾ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಪ್ರಿವ್ಯೂ ಕೊಡ್ಬೇಕಾಗತ್ತೆ. ಆ ಪ್ರಿವ್ಯೂ ಕೊಡ್ತಿರಲ್ಲ ಅವಾಗ ಪಿ ಡಿ ಎಫ್ ಓಪನ್ ಆಗಿರುತ್ತೆ. ಆ ಪಿ ಡಿ ಎಫ್ ನೇ ನೀವು ಒಂದಿಸ್ತಿ ಎಲ್ಲ ಕರೆಕ್ಟ್ ಆಗಿ ವ್ಯೂ ಮಾಡಿ ಪ್ರಿಂಟ್ ತಗೋಬಿಡಿ. ಇಲ್ಲಿ ಆಮೇಲೆ ನೀವು ಸಬ್ಮಿಟ್ ಮಾಡಿದಾಗ ಯಾವುದೇ ತರಹದ ಪಿ ಡಿ ಎಫ್ ನ ಪ್ರಿಂಟ್ ತಗೊಳಕ್ ಬರೋದಿಲ್ಲ. ಹಾಗಾಗಿ ಪ್ರಿವ್ಯೂ ಕೊಡ್ತಿರ್ಬೇಕಾದ್ರೆ ನೀವೆಲ್ಲ ಇದು ಮಾಡ್ಬೇಕಾಗತ್ತೆ. ಪ್ರಿವ್ಯೂ ಅಂತ ಕೊಟ್ಟು ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಸಬ್ಮಿಟ್ ಕೊಡ್ಬೇಕಾಗತ್ತೆ. ಎಲ್ಲ ನೀವೆಲ್ಲ ಕರೆಕ್ಟ್ ಇತ್ತಂದ್ರೆ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ 5 ಚೆಕ್ ಬಾಕ್ಸ್ ಏನಿದಾವೆ ರಿವ್ಯೂ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಏನಾದ್ರೂ ಕರೆಕ್ಟ್ ಇದೆನಾ ಇಲ್ಲ ಅಂತ ಎಲ್ಲ ನೋಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಗೆ ಒಂದು ಮೊಬೈಲಿಗೆ OTP ಬರುತ್ತೆ, ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಏನಂತಂದ್ರೆ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.